ಸ್ಲೈಸಸ್ ಸರ್. ಸೊ ಇದು ಸ್ಪಿರಿಟ್ ಸಾಕು ನೋಡಿ ಸರ್, ಚಾಪಿಂಗ್ ಆರಾಮಾಗಿ ಗೊತ್ತಾಗುತ್ತೆ. ಸೊ ಈಗ ಬಂದ್ಬಿಟ್ಟು ಇಟ್ಟು ನೋಡಿ ಸರ್, ಓಕೆ ಕ್ಲೀನಾಗಿ ತೆಗೆದ್ಬೋದು. ಪ್ಯೂರ್ ಆರೆಂಜ್ ಜ್ಯೂಸು ಫುಲ್ ಬೀಟ್ ಆಯಿತು ಅಷ್ಟೇ. ಹೌದು 4G ಅಟ್ಯಾಚ್ಮೆಂಟ್. ಹೌದು ಸರ್, ನಿಮ್ಮ ಮನೇಲಿ ಯಾವ್ದು ಮಿಕ್ಸಿ ಇರಲಿ ಇದು ತಗೊಂಡಿದ್ರೆ ಸಾಕು. ನೋಡಿ ಇದು ಲಾಕ್ ಸರ್. ನೋಡಿ ಸರ್, ಇದು ಬಂದು ನಿಮಗೆ 4G ಅಟ್ಯಾಚ್ಮೆಂಟ್ ಅಂತ ಹೇಳ್ಬೋದು. ಸೊ ಒಂದು ಕಿಚನ್ ಅಲ್ಲಿ ಏನೇನು ಕೆಲಸ ಮಾಡಬೇಕಾ ಅದಕ್ಕೆ ಪೂರ್ತಿ ಅಟ್ಯಾಚ್ಮೆಂಟ್ ನಮ್ಮ ಹತ್ರ ಸಿಗುತ್ತದೆ. ಈಗ ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಬಂದು ಚಾಪಿಂಗ್ ಮಾಡಬೇಕಾ, ಇಲ್ಲ ಕಟಿಂಗ್ ಮಾಡಬೇಕಾ, ಇಲ್ಲ ಬೀಟಿಂಗ್ ಮಾಡಬೇಕಾ, ಹಿಟ್ಟು ಕಲಿಸ್ಬೇಕಾ, ಈ ಥರ ಗ್ರೇಟರ್ ಮಾಡಬೇಕಾ, ಸ್ಲೈಸಿಂಗು, ಸೊ ಎಲ್ಲದಕ್ಕೆ ಸೇರಿ ಬೀಟಿಂಗ್ಗೆ, ಸ್ಕ್ರಾಪ್ ಮಾಡೋದಕ್ಕೆ, ಜ್ಯೂಸ್ ಸಿಟ್ರಸ್ ಇನ್ ಫ್ರೂಟ್ ಜ್ಯೂಸ್ ಮಾಡೋದಕ್ಕೆ, ಸೊ ಎಲ್ಲದಕ್ಕೆ ಸೇರಿ ಒಂದು ಅಟ್ಯಾಚ್ಮೆಂಟ್ ಕಂಪ್ಲೀಟ್ ಕಿಚನ್ ವರ್ಕ್ಗೆ ಅಂತ ಒಂದು ಕೊಡ್ತಾ ಇದ್ದೀನಿ. ಸೊ ಇದು ಬಂದು ಯಾವ್ದು ಮಿಕ್ಸಿಗೆ ಅಟ್ಯಾಚ್ ಆಗುತ್ತೆ. ಸೊ ನಿಮಗೆ ಈ ಮಿಕ್ಸಿ ಯೂಸ್ ಮಾಡ್ಬೇಕಂತಲ್ಲ, ಸೊ ನಿಮ್ಮ ಹತ್ರ ಇರೋ ಹಳೆ ಮಿಕ್ಸಿಯಲ್ಲಿ ಕೂಡ ಈ ಅಟ್ಯಾಚ್ಮೆಂಟ್ ವರ್ಕೌಟ್ ಆಗುತ್ತೆ. ಇಲ್ಲ ಮಿಕ್ಸಿ ಜೊತೆ ಬೇಕಂದ್ರೆ ಮಿಕ್ಸಿ ಜೊತೆ ಕೊಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಡೆಮೋ ತೋರಿಸ್ತೀನಿ, ಬನ್ನಿ ನೋಡೋಣ. ಸೊ ಇದು ಬಂದು ಸರ್ ಆಕ್ಚುಲಿ ಮಿಕ್ಸಿಗೆ ಆಡ್ ಆನ್ ಮಾಡೋದು. ಹೌದು ಸರ್, ಮಿಕ್ಸಿಗೆ ಆಡ್ ಆನ್ ಮಾಡೋದು. ಈಗ ನಮ್ಗೆ 4G ಅಟ್ಯಾಚ್ಮೆಂಟ್ ಓನ್ಲಿ ಅಟ್ಯಾಚ್ಮೆಂಟ್ ಇರ್ತದೆ. ಇಲ್ಲ ನಮಗೆ ಮಿಕ್ಸಿ ಜೊತೆ ಬೇಕಂದ್ರೆ ಮಿಕ್ಸಿ ಜೊತೆ ಕೊಡ್ತೀನಿ. ಓಕೆನಾ, ಹೊಸ ಮಿಕ್ಸಿ ಬೇಕು ಅಟ್ಯಾಚ್ಮೆಂಟ್ ಬೇಕಂದ್ರೆ ಎರಡು ಸಿಗುತ್ತೆ. ಇಲ್ಲ ಅಟ್ಯಾಚ್ಮೆಂಟ್. ಹೌದು ಸರ್, ನೋಡಿ ಎಲ್ಲ ಆಗುತ್ತೆ. ಚಾಪಿಂಗ್ ಆಗುತ್ತೆ, ಹಿಟ್ಟು ಕಲ್ಸೋದಾಗುತ್ತೆ, ಬೀಟಿಂಗ್ ಆಗುತ್ತೆ, ಸ್ಲೈಸಿಂಗು, ಸ್ಟ್ರೀಡರು, ಗ್ರಾನಿಸಿಂಗು, ಸ್ಕ್ರಾಪಿಂಗು, ಫಿಂಗರ್ ಚಿಪ್ಸ್ ಕಟಿಂಗು, ಅದರ ಸಿಟ್ರಸ್ ಇನ್ ಫ್ರೂಟ್, ಕೋಕೋನಟ್ ಸ್ಕ್ರಾಪಿಂಗ್ ಎಲ್ಲ ಆಗುತ್ತೆ ಸರ್. ಇಷ್ಟು ಫಂಕ್ಷನ್ ಇದೆ, ಎಷ್ಟು ಫಂಕ್ಷನ್ ಇದೆ. ಹೌದು ಸರ್, ನಿಮ್ಮ ಮನೇಲಿ ಯಾವ್ದು ಮಿಕ್ಸಿ ಇರ್ಲಿ ಇದು ತಗೊಂಡಿದ್ರೆ ಸಾಕು. ಮನೇಲಿ ನಿಮ್ಗೆ ಒಂದು ಕಿಚನ್ ಹೆಲ್ಪರ್ ಸಿಗುತ್ತಾರ ಸರ್. ಸೊ ನಿಮಗೆ ಮನೆಯಲ್ಲಿ ಕಿಚನ್ ಅಡಿಗೆ ಕೆಲಸ ಎಲ್ಲ ಇದರಲ್ಲಿ ಆಗುತ್ತೆ ನಿಮಗೆ, ಒಂದು ಹೆಲ್ಪರ್ ಇದ್ದಂಗೆ. ಹೌದು ಸರ್. ಸೊ ಇಲ್ಲ ಹೊಸ ಮಿಕ್ಸಿ ತಗೋಬೇಕಂದ್ರೆ ನಮ್ಮ ಜೊತೆಗೆ ನಾವು ಕೊಡ್ತೀನಿ ಸರ್. 750 ವಾಟ್ಸ್ ಮೋಟರ್ ಅಲ್ಲಿ ನಿಮಗೆ ಕಾಪರ್ ಮೋಟರ್. ಸೊ 3 ಜಾರ್ ಬರ್ತದೆ. ಸೊ ಜೊತೆಗೆ ಇದೆ ಐಟಮ್ಸ್. ಸೊ ಎರಡು ಸೇರಿ ತಗೋಬಹುದು ಸರ್. ಯಾವುದೇ ಮಿಕ್ಸಿ ಇರ್ಲಿ ಇದರ ಬೇಸ್ ಬಂದು ಅಟ್ಯಾಚ್ಮೆಂಟ್ ಮಾಡ್ಕೊಳ್ತೀನಿ ಸರ್. ಫಸ್ಟ್ ನೋಡಿ, ಇದು ಬಂದು ಬೇಸ್. ಹೌದು ಸರ್, ಈ ಬೇಸ್ ನ ಬಂದು ಈ ತರ ಲಾಕಿಂಗ್ ನಾರ್ಮಲ್ ಮಿಕ್ಸಿಯಲ್ಲಿ ಅಟ್ಯಾಚ್ ಮಾಡ್ತಾರೆ, ಅಟ್ಯಾಚ್ ಮಾಡ್ಬಿಡ್ತೀನಿ. ಓಕೆ, ಈಗ ಬಂದು ನೋಡಿ ಸರ್, ಇದು ಸರ್ ಇದನ್ನ ಹಿಂಗೆ ಇಟ್ಬಿಡ್ತೀನಿ ಸರ್. ಸೊ ನೆಕ್ಸ್ಟ್ ಈ ಕಂಟೈನರು. ಸೊ ಈಗ ಈ ಕಂಟೈನರ್ ಇಟ್ಬಿಟ್ಟು ಸ್ಲೈಸಿಂಗು, ಈ ಥರ ಹಿಟ್ಟು ಕಲಿಸೋದು ಇದೆಲ್ಲ ಬಂದು ಈ ಅಟ್ಯಾಚ್ಮೆಂಟ್ ಇಟ್ಕೋಬಹುದು. ಒನ್ಲಿ ಕೋಕೋನಟ್ ಜ್ಯೂಸ್ ಮಾಡೋದಕ್ಕೆ ಮಾತ್ರ ಈ ಕಂಟೈನರ್ ಚೇಂಜ್ ಮಾಡಬೇಕು. ಬ್ಯಾಲೆನ್ಸ್ ಎಲ್ಲ ಈ ಕಂಟೈನರ್ ಅಲ್ಲಿ ಸರ್. ನೋಡಿ ನೆಕ್ಸ್ಟ್ ನಾನು ಈಗ ತೋರಿಸ್ತಾ ಇರೋದು, ಫಸ್ಟ್ ನಾನು ಸ್ಲೈಸಿಂಗ್ ತೋರಿಸ್ತಾ ಇದ್ದೀನಿ. ನೋಡಿ ನಾರ್ಮಲ್ ಸ್ಲೈಸಿಂಗ್ ಬ್ಲೇಡ್ ಸರ್ ಇದು. ಸೊ ಇದು ನೋಡಿ ಈ ಥರ ಫಿಟ್ ಮಾಡ್ಕೊಳ್ಳೋದು ಸರ್. ಇದು ನಿಮಗೆ ಸರ್ಜಿಕಲ್ ಬ್ಲೇಡ್ ಹೇಳ್ಬೋದು, ಸ್ಟೈನ್ಲೆಸ್ ಸ್ಟೀಲ್ ಬ್ಲೇಡು. ಈ ಪ್ಯಾಕ್ ನೋಡಿದ್ರೆ ಗೊತ್ತಾಗುತ್ತೆ, ಬ್ಲೇಡ್ ಈ ಬಾಕ್ಸ್ ಅಲ್ಲಿ ಬರ್ತದೆ ನಿಮಗೆ. ಓಕೆನಾ, ಫುಲ್ ಸ್ಟೈನ್ಲೆಸ್ ಸ್ಟೀಲ್ ಬ್ಲೇಡ್, ಲಾಂಗ್ ಡ್ಯೂರಬಿಲಿಟಿ ಇರ್ತದೆ ನೋಡಿ. ಸೊ ಅಷ್ಟೇ ಸರ್. ಈಗ ಮೇಲ್ಗಡೆ ನೋಡಿ ಇದು ಲಾಕ್ ಸರ್, ಹಿಂಗ ಲಾಕ್ ಆಗುತ್ತೆ. ಈ ಎಡ್ಜಸ್ ಬಂದು ಒಂದು ಕಡೆ ಮಾತ್ರ ಎಡ್ಜಸ್ ಇರುತ್ತದೆ. ಇದು ಹ್ಯಾಂಡಲ್ ಕಡೆ ಬಂದ್ರೆ ಲಾಕ್ ಸರ್. ನೋಡಿ, ಸೊ ಲಾಕ್ ಸಿಸ್ಟಮ್ ಇರುತ್ತೆ, ಸೇಫ್ಟಿ. ಹೌದು ಸರ್, ಯಾವುದು ಓಪನ್ ಆಗೋದಿಲ್ಲ. ಸೊ ಲಾಕ್ ಆಗಿಬಿಡ್ತದೆ. ಸೊ ಇದು ಬಂದು ಸ್ಲೈಸ್ ಮಾಡ್ತಾ ಇದ್ದೀರಾ? ಹೌದು, ಈಗ ಸ್ಲೈಸ್ ಮಾಡ್ತೀನಿ ಸರ್. ಎಕ್ಸಾಂಪಲ್ ಈಗ ಕ್ಯಾರೆಟ್ ಸ್ಲೈಸ್ ಮಾಡಿ ತೋರಿಸ್ತೀನಿ. ಈಗ ಸಿಂಗಲ್ ಕ್ಯಾರೆಟ್ ಅಂದ್ರೆ ಇದರಲ್ಲಿ ನಾವು ಬಿಡಬಹುದು ಸರ್. ಓಕೆನಾ, 2-3 ಬಿಡ್ತೀನಿ ಅಂದ್ರೆ ಇದರಲ್ಲಿ ಬಿಡಬಹುದು. ಸೊ ಅದಕ್ಕೆ 2 ಗ್ಯಾಪ್ ಕೊಟ್ಟಿದ್ದಾರೆ. ಹೌದು ಸರ್, ನೋಡಿ ಸಿಂಗಲ್ ಕ್ಯಾರೆಟ್ ನಾವು ಹಾಕ್ತಾ ಇದ್ದೀನಿ ಸರ್. ನೋಡಿ ಸರ್, ನೋಡಿ ಸರ್, ಸಿಂಗಲ್ ಕ್ಯಾರೆಟ್ ಹಾಕಿದ್ದೀನಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಅದು ಸ್ಲೈಸ್ ಕಂಪ್ಲೀಟ್ ಬಂದು ಸ್ಲೈಸ್ ಬಂದಿದೆ. ಎಡ್ಜಸ್ ಇದೆ ಅಷ್ಟೇ. ನೋಡಿ ಪೂರ್ತಿ ಸ್ಲೈಸ್ ಆಯ್ತು. ಫಾಸ್ಟ್ ಆಗಿ ಎಷ್ಟು ಚೆನ್ನಾಗಿ ಸೆಕೆಂಡ್ಸ್ ಅಲ್ಲಿ ಆಗುತ್ತೆ ಸರ್. ಮನೆಯಲ್ಲಿ ತಕ್ಕರಿ ಕಟ್ ಮಾಡೋದೇ ತುಂಬಾ ಕಷ್ಟ ಆಗುತ್ತೆ. ಮಾರ್ನಿಂಗ್ ನಾವು ಫುಡ್ ರೆಡಿ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಇದು ಪೂರ್ತಿ ಕಲ್ಸನ್ ಇದರಲ್ಲಿ ಆಗುತ್ತೆ. ಸೊ ಕ್ಯಾರೆಟ್ ಈ ತರ ಸ್ಲೈಸಸ್ ಮಾಡ್ಕೋಬಹುದು ಸರ್. ನೋಡಿ ಇದು ಮುಳ್ಳಂಗಿ ಹಾಕ್ತಾ ಇದೀನಿ, ಇದನ್ನು ಕೂಡ ಹಂಗೆ ಸರ್, ಸೇಮ್. ಸೊ ಲಾಸ್ಟ್ ಎಜ್ಜಲ್ಲಿ ಸ್ವಲ್ಪ ಗ್ರೇಟರ್ ಮಾಡೋದಕ್ಕೆಲ್ಲ ಈ ಪುಷರ್ ಯೂಸ್ ಮಾಡ್ಕೋಬಹುದು ಸರ್. ಓಕೆನಾ, ಅದೇ ಆಲ್ಮೋಸ್ಟ್ ಅದೇ ತಗೊಂಡು ಬೇಕಂದ್ರೆ ಅದು ಯೂಸ್. ಹೌದು ಸರ್, ಸ್ಲೈಸಿಂಗ್ ತಗೊಳ್ತದೆ, ಗ್ರೇಟರ್ ಅಂದ್ರೆ ತಗೊಳ್ಳ. ನೋಡಿ ಸರ್, ಸ್ಲೈಸಸ್ ಸರ್. ಸೊ ಈ ತರ ಪೊಟೊಟೊ ಕೂಡ ಸರ್, ಪೊಟೊಟೊ ಸ್ಲೈಸಿಂಗ್, ಯಾವ್ದು ವೆಜಿಟೇಬಲ್ಸ್ ಈಗ ನಿಮ್ಗೆ ಸೌತೆಕಾಯಿ ಸ್ಲೈಸಿಂಗ್ ಮಾಡ್ಬೋದು. ಸೊ ಯಾವ್ದು ಬೇಕಂದ್ರೆ ಸ್ಲೈಸಸ್ ಮಾಡ್ಕೋಬಹುದು ಸರ್ ಈ ತರ. ಸೊ ಎನಿ ಸ್ಲೈಸ್ ಮಾಡ್ಕೊಬಹುದು. ಹೌದು ಸರ್. ಸೊ ತೆಗೆದು ನೋಡಿ ಸರ್, ಈ ತರ ಓಪನ್ ಮಾಡಿದ್ರೆ ಲಾಕ್ ಓಪನ್ ಆಗುತ್ತೆ. ಜಸ್ಟ್ ರೈಟ್ ತರಿಸಿದ್ರೆ ಲಾಕ್ ಆಗುತ್ತೆ ಸರ್, ಲೆಫ್ಟ್ ತರಿಸಿದ್ರೆ ಅದು ತೆಗಿಬೋದು ಸರ್. ಓಕೆ, ನೋಡಿ ಸರ್ ಅಷ್ಟೇ. ಸೊ ಕ್ಯಾರೆಟು ಮುಳ್ಳಂಗಿ 2 ತಗೊಂಡಿದ್ದೀನಿ. ಸೊ ಇದರಲ್ಲಿ ಬಂದು ಎಷ್ಟು ಬ್ಲೇಡ್ ಬರುತ್ತೆ ಸರ್? ಬ್ಲೇಡ್ 4 ಬ್ಲೇಡ್ ಕೊಡ್ತಾ ಇದ್ದೀನಿ. 4 ಬ್ಲೇಡ್. ಚಾಪಿಂಗ್ ಸೆಪರೇಟ್ ಬ್ಲೇಡ್ ಬರ್ತದೆ, ಪ್ಲಸ್ ಬಂದು ಹಿಟ್ಟು ಕಲ್ಸೋ ಸೆಪರೇಟ್ ಬರ್ತದೆ, ಪಾಕೆಟ್ ಸ್ಕ್ರಾಪ್ ಸೆಪರೇಟ್ ಬರ್ತದೆ, ಇದಕ್ಕೆ ಜ್ಯೂಸ್ ಅಟ್ಯಾಚ್ಮೆಂಟ್ ಸಿಗುತ್ತದೆ, ಇದರಿಂದ ಬೀಟರ್ ಸಿಗುತ್ತೆ ಸರ್. ಸೊ ಇಷ್ಟು ಅಟ್ಯಾಚ್ಮೆಂಟ್ ನಿಮಗೆ ಸಿಗುತ್ತೆ. ಕಂಪ್ಲೀಟ್ ಫಂಕ್ಷನ್ ಇದೆ ಒಂದರಲ್ಲಿ. ಹೌದು ಸರ್, ನೋಡಿ ಸರ್, ಇದು ಒಂದು ಲಾಕ್ ಒಂದು ಜಸ್ಟ್ ಪ್ರೆಸ್ ಮಾಡಿದ್ರೆ ಬ್ಲೇಡ್ ಬಂದ್ಬಿಡ್ತದೆ ಸರ್. ನೆಕ್ಸ್ಟ್ ಬ್ಲೇಡ್ ನಾವು ಈ ತರ ಚೇಂಜ್ ಮಾಡ್ಕೋಬಹುದು. ಓಕೆ, ನೋಡಿ ಸರ್ ಅಷ್ಟೇ ಸರ್. ಸೊ ಈಗ ನಾವು ನೆಕ್ಸ್ಟ್ ಗ್ರೇಟರ್ ಸರ್. ಸೊ ಇದು ಹಾಕಿ ತೋರಿಸ್ತಾ ಇದ್ದೀನಿ ಸರ್.
ಅಷ್ಟೇ ಸರ್ ಸೇಮು. ಈಗ ನೋಡಿ ಸರ್ ಬೀಟ್ರೂಟ್ ತೋರಿಸ್ತೀನಿ ಸರ್. ಸ್ಕ್ರಬ್ ಮಾಡಿ ಮಾಡ್ತಾರಲ್ಲ ಸರ್, ಸೊ ಆ ಥರ ಸರ್ ಕ್ಯಾರೆಟು ಬೀಟ್ರೂಟು ಯಾವ್ದು ಬೇಕಂದ್ರೆ ಸರ್ ನೋಡಿ ಇದೇ ಥರ ಸರ್. ನೋಡಿ ಸರ್ ಆಗಿದೆ. ಅಂದ್ರೆ ಸ್ಮಾಲ್ ಪೀಸ್ ತರ ಮಾಡ್ಕೊಳ್ಳೋಂತ. ಹೌದು ಸರ್, ನೀವು ಪಲ್ಯ ಮಾಡೋದಕ್ಕೆಲ್ಲ ಮಾಡ್ತಾರಲ್ಲ ಸರ್ ಈ ಥರ ನೋಡಿ ಸರ್, ಕಾಣಿಸ್ತಾ ಆರಾಮ. ಸೊ ಈ ಥರ ಪಲ್ಯ ಮಾಡೋದಕ್ಕೆಲ್ಲ ಈ ಥರ ಮಾಡಿಸ್ಕೋಬೋದು ಸರ್. ಕ್ಯಾರೆಟು ಇದೆಲ್ಲ ಕೂಡ ಇದೇ ಥರ ನಿಮಗೆ ಪಲ್ಯ ಮಾಡೋಕ್ಕೆ ಮಾಡ್ಕೊಳ್ತಾರೆ ಸರ್. ಸೊ ಒಂದು ಅರ್ಧ ಬೀಟ್ರೂಟಲ್ಲಿ ನಿಮಗೆ ಕ್ಲೀನಾಗಿ ಕಾಣಿಸ್ತದೆ. ಸೊ ಏನು ಬಂದಿದೆಯೋ ಅದು ಕರೆಕ್ಟ್ ಕ್ಲೀನಾಗಿ ಕಟ್ ಆಗಿದೆ. ಯಾಕಂದ್ರೆ ಲೆಂತ್ ಆಗುತ್ತೆ ಅಂದ್ಬಿಟ್ಟು ನಾವು ಫುಲ್ ತೋರಿಸ್ತಾ ಇಲ್ಲ ಸರ್, ಆರಾಮಾಗಿ ಬರ್ತದೆ. ಇನ್ನ ಸ್ಮಾಲ್ ಪೀಸ್. ಹೌದು ಸರ್, ಗಾರ್ನಿಶಿಂಗ್ ಮಾಡ್ತಾರ, ಸ್ಕಿನ್ ಪೀಲ್ ಮಾಡ್ತಾರ. ಇದೇ ಸ್ಮಾಲ್ ಆಗಿ ಬೇಕು, ಇನ್ನೊಂದು ಸ್ಮಾಲ್ ಆಗಿ ಬೇಕಂದ್ರೆ ಇದನ್ನ ಯೂಸ್ ಮಾಡಿ ಈ ಬ್ಲೇಡ್. ಸೊ ಅದೇ ರೀತಿಗೆ ಸರ್ ನೆಕ್ಸ್ಟ್ ನಾನು ಇದು ಅಟ್ಯಾಚ್ಮೆಂಟ್ ಓಕೆ. ಸೊ ನೆಕ್ಸ್ಟ್ ಅಟ್ಯಾಚ್ಮೆಂಟ್ ನೋಡಿದ್ರೆ ನಿಮಗೆ ಚಾಪಿಂಗ್ ಸರ್. ಈಗ ಎಲ್ಲದು ಚಾಪಿಂಗ್ ಆಗುತ್ತೆ. ಈಗ ನೀವು ಕಟ್ಟಿಂಗ್ಸ್ ಎಲ್ಲ ಬಂದು ಈಗ ತಕ್ಕರಿನೇ ಕಟ್ ಮಾಡ್ತೀರಾ, ತಕ್ಕರಿ ಬಂದ್ಬಿಟ್ಟು ನಮಗೆ ಬಂದು ಇನ್ನ ಸ್ಮಾಲ್ ಆಗಿ ಬೇಕು ಅಂತಾರಲ್ವಾ. ಸೊ ಅದಕ್ಕೆ ಏನ್ ಮಾಡ್ಬೇಕು ನೋಡಿ, ಈ ಬ್ಲೇಡ್ ನ ಬಂದ್ಬಿಟ್ಟು ಸರ್ ಇದು ಅಟ್ಯಾಚ್ಮೆಂಟು ಈ ಥರ ಪುಷ್ ಮಾಡಿದ್ರೆ ಲಾಕ್ ಆಗ್ಬಿಡ್ತದೆ ಸರ್ ಈ ಥರ ಸೆಟ್ಟಿಂಗ್ಸು ಕೊಂಡು. ಸೊ ಜಸ್ಟ್ ಸೇಮ್ ಅದೇ ಥರ ಸರ್ ಈ ಅಟ್ಯಾಚ್ಮೆಂಟ್ ರಿಮೂವ್ ಮಾಡ್ಬಿಟ್ಟಿನಿ. ಸೊ ಇದು ಒಂದು ಚಾಪಿಂಗ್ ಸರ್. ಈಗ ಚಾಪಿಂಗ್ ಅಂದರೆ ನಾವು ಆನಿಯನ್ ಚಾಪ್ ಮಾಡ್ತೀನಿ, ಓಕೆನಾ, ಈರಳಿಲ್ಲ. ಸೊ ನಿಮಗೆ ಫುಲ್ ಚಾಪಿಂಗ್ ಬೇಕಂದ್ರೆ ಹಂಗೆ ಫುಲ್ ಪೀಸ್ ಹಾಕ್ಬೋದು. ಇಲ್ಲ ನಿಮಗೆ ಮೀಡಿಯಂ ಸೈಜು, ಈಗ ತಕ್ಕರಿಗೆಲ್ಲ ಮಾಡೋ ಮೀಡಿಯಂ ಸೈಜ್ ಮಾಡ್ತಾರಲ್ಲ, ಸೊ ನಮಗೆ ಮೀಡಿಯಂ ಸೈಜ್ ಆಗಿ ಬೇಕಂದ್ರೆ ಸ್ವಲ್ಪ ಈ ಥರ ಒಂದು 3 ಪೀಸು 2 ಪೀಸಸ್ ಮಾಡಿ ಹಾಕ್ಬಿಡಿ ಸರ್. ಸೊ ಈ ಥರ ಒಂದು 4 ಪೀಸಸ್ ಮಾಡಿ ಹಾಕ್ಬಿಡ್ತೀನಿ. ಸೊ ಈಗ ಇದರಲ್ಲಿ ನಿಮಗೆ ಚಿಲ್ಲಿ ಯಾವ್ದು ಬೇಕಾ ಸರ್. ಸೊ ಚಾಪಿಂಗ್ ಏನೇನು ಮಾಡ್ತೀರಲ್ಲ ಮಾಡ್ಕೋಬಹುದು. ಸೊ ಸೇಮ್ ಅದೇ ತರ ಸರ್. ಇದು ಟ್ರಾನ್ಸ್ಪರೆಂಟ್ ಇದೆಯಲ್ಲ ಸರ್, ಸೊ ಎಷ್ಟು ಚಾಪ್ ಆಗುತ್ತೆ ನಮ್ಗೆ ಗೊತ್ತಾಗುತ್ತೆ. ನಿಮಗೆ ಬೇಕಾದಷ್ಟು ನಾವು ಚಾಪ್ ಮಾಡ್ಕೋಬಹುದು. ಸೊ ಸಿಂಗಲ್ ಸ್ಪೀಡ್ ಸೆಕೆಂಡ್ ಅಷ್ಟೇ ಸರ್. ಸೆಕೆಂಡ್ಗಳಲ್ಲಿ ಹೌದು ಸರ್, ನೋಡಿ ಸರ್ ಗೊತ್ತಾಗುತ್ತೆ. ಸೊ ನಿಮಗೆ ಬೇಕಾದಷ್ಟು ಚಾಪ್ ಆಗಿದೆ. ಸೊ ಇನ್ನೂ ಸ್ವಲ್ಪ ನಮಗೆ ಸ್ಮಾಲ್ ಬೇಕಾಗುತ್ತೆ ಅಂದ್ರೆ ಇನ್ನೂ ಚೂರು ಎಕ್ಸ್ಟ್ರಾ. ಸೊ ಆನಿಯನ್ ಕಟ್ ಮಾಡಿ ತಕ್ಕರಿ ಕಟ್ ಮಾಡಿದ್ರೆ ಆಣಿ ಎಲ್ಲ ಬಂದು ಇದು ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಬೋದು ಸರ್. ನೀವು 50 kg ಆನಿಯನ್ ಕೂಡ ಮಾಡಿ ಏನಾಗಲ್ಲ. ಮಿಕ್ಸಿಗೆ ನಿಮ್ ಚೆನ್ನಾಗಿದ್ರೆ ಸಾಕು, ಅಟ್ಯಾಚ್ಮೆಂಟ್ ಏನಾಗುದಿಲ್ಲ. ನೀವು ಎಷ್ಟು ಬೇಕಾದ್ರೆ ಬಾಳಿಗೆ ಬರ್ತದೆ. ನೀವು 50 kg ಬಂದು ಕಮರ್ಷಿಯಲ್ ಹೋಟೆಲ್ಸ್ ಎಲ್ಲ ಇರ್ತಲ್ವಾ, ಆರಾಮಾಗಿ ಕಟ್ ಮಾಡೋಕ್ಕಿಂತ ಈ ತರ ಮಾಡ್ಕೋಬಹುದು ಸರ್. ತೋರಿಸಿ ನೋಡಿ ಸರ್ ಆನಿಯನ್. ಮಿಕ್ಸಿ ಮಾತ್ರ ಸ್ಟ್ರಾಂಗ್ ಆಗಿ. ಹೌದು ಸರ್, ಮಿಕ್ಸಿ ಸ್ಟ್ರಾಂಗ್ ಇದ್ರೆ ಸಾಕು. ಮಿಕ್ಸಿ ನಾವು ಕೊಡೋದು 750 ವಾಟ್ಸ್, ಇದು ಕಮರ್ಷಿಯಲ್ಗೆ ಕೂಡ ವರ್ಕ್ ಆಗುತ್ತೆ. ಸೊ ಈ ತರ ಮಿಕ್ಸಿ ತಗೊಂಡ್ರೆ ಸಾಕು ನೋಡಿ ಸರ್. ಚಾಪಿಂಗ್ ಆರಾಮಾಗಿ ಆಗಿದೆ. ಯಾಕಂದ್ರೆ ನಾರ್ಮಲ್ ಆಗಿ ಒಂದು ಚಾಪರ್ ಎಲ್ಲ ಬಂದು ಫುಲ್ ಒಂಥರ ನೀರಾಗಿ ಬಂದ್ಬಿಡ್ತದೆ ಸರ್. ನೋಡಿ ಇದು ಆರಾಮಾಗಿ ನಾರ್ಮಲ್ ಕಟ್ಟಿಂಗ್ ತರ ಬಂದಿರುತ್ತೆ ಸರ್. ಸೊ ಈ ತರ ನಿಮ್ಗೆ ನೋಡಿ ಮಾಡ್ಕೋಬಹುದು, ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು ಸರ್. ಈಗ ನಾರ್ಮಲ್ ಬಂದ್ಬಿಟ್ಟು ಚಾಪಿಂಗ್ ನೋಡಿದಿರಾ, ಇದು ಆನಿಯನ್ ಬಂದು ಎಲ್ಲಾದ್ರೂ ಚಾಪಾಗಿ ಗೊತ್ತಾಗುತ್ತೆ. ಸೊ ಇದು ಕೋಸ್ ನೋಡಿ ಸರ್, ಈ ತರ ನಿಮ್ಗೆ ಕೋಸಸ್ ವೆಜಿಟೇಬಲ್ಸ್ ಪಲ್ಯ ಮಾಡೋದಕ್ಕೆಲ್ಲ ಕೂಡ ನೀವು ಈ ತರ ಮಾಡ್ಕೋಬಹುದು ಸರ್. ಒಂದು ಕೋಸ್ ಕಟ್ ಮಾಡ್ಬೇಕಂದ್ರೆ ನೀವು ಸ್ಕ್ರಿಪ್ ಮಾಡಕ್ಕೆ 1 hour ಆಗ್ಬಿಡ್ತದೆ. ಓಕೆನಾ, ಇದು ಮನೆಯಲ್ಲೇ ನಾವು ಆರಾಮಾಗಿ 1 second ಅಲ್ಲಿ ಆಗ್ಬಿಡ್ತದೆ ಸರ್. ನೋಡಿ ನೋಡಿ ಸರ್, ಸೆಕೆಂಡ್ ಅಲ್ಲಿ ಆಗ್ಬಿಡುತ್ತೆ. ಸ್ವಲ್ಪ ಪೀಸಸ್ ಬಂದು ಸ್ಮಾಲ್ ಆಗಿ ಹಾಕೊಳ್ಳಿ, ಸ್ಟಕ್ ಆಗುತ್ತೆ ಅಂದ್ರೆ ಕೋಸ್ ಜಾಸ್ತಿ ಆಗಿದ್ರೆ. ಸೊ 2 ಟೈಮ್ ಮಾಡ್ಕೋಬಹುದು ಸರ್. ನೋಡಿ ಸರ್, ಸೊ ಎಷ್ಟು ಬೇಕೋ ಇದು ಸರ ನೀವು ಮಾಡ್ಕೋಬಹುದು ಸರ್. ನೋಡಿ ಆರಾಮಾಗಿ ಗೊತ್ತಾಗುತ್ತೆ ನೋಡಿ ಸರ್. ಇದು ಈ ಬ್ಲೇಡ್ ನ ರಿಮೂವ್ ಮಾಡೋದು ನೋಡಿ, ಇದು ಲೈಟ್ 2 ಸೈಡ್ ಈ ತರ ಇರ್ತದೆ. ಲೈಟ್ ಆಗಿ ಪುಷ್ ಮಾಡ್ಬಿಟ್ಟು ಹಿಂಗ್ ಮಾಡಿದ್ರೆ ಬಂದ್ಬಿಡ್ತದೆ ಸರ್. ಈ ಬ್ಲೇಡ್ ಬಿಟ್ಬಿಟ್ಟು ನೆಕ್ಸ್ಟ್ ನಾವು ಹಿಟ್ಟು ಕಲ್ಸೋದು ಸರ್. ಹಿಟ್ಟು ಕಲ್ಸೋದು ಲಾಕ್ ಆಗ್ತಾ ಇದೆ ನೋಡಿ. ಹಿಟ್ಟು ಕಲ್ಸಕ್ಕೆ ಸರ್. ಸೊ ಇದರಲ್ಲಿ ಹಿಟ್ಟು ಕೂಡ ಕಲ್ಸ್ಕೋಬಹುದು. ಹೌದು ಸರ್, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಯಾವ್ದು ಬೇಕಾದ್ರೆ ಕಲ್ಸ್ಬೋದು ಸರ್. ಸೊ ಹಿಟ್ಟು ಕಲ್ಸೋದು ಸೇಮ್ ಅಟ್ಯಾಚ್ಮೆಂಟ್ ಚೇಂಜ್ ಮಾಡಿದ್ದೀನಿ. ಆ ಬ್ಲೇಡ್ ನ ತೆಗೆದ್ಬಿಟ್ಟು ಅದರಲ್ಲಿ ಇದು ಮಾಡಿಬಿಟ್ಟಿದ್ದೀನಿ ಸರ್. ಸೊ ಈಗ ಬಂದ್ಬಿಟ್ಟು ಹಿಟ್ಟು ನೋಡಿ ಸರ್, ಹಿಟ್ಟು ಇದ್ರ ಹಾಕೊಳ್ತೀನಿ. ಇದು ಮೆಸರಿಂಗ್ ಕಪ್ ನಾವು ಜೊತೆ ಕೊಡ್ತಾ ಇದೀನಿ ಸರ್. ಮೆಸರಿಂಗ್ ಕಪ್ ಅಲ್ಲಿ ನೋಡಿ, ಈಗ 300 ಗ್ರಾಮ್ ಆಟ ಹಾಕಿದ್ರೆ ಫ್ಲೋರ್ ಲೆವೆಲ್ ನಿಮ್ಗೆ ನೀರ್ ಹಾಕ್ಬೇಕು. ಸೊ ಅದರಲ್ಲಿ ನಿಮ್ಗೆ ಹೆಚ್ಚು ಕಮ್ಮಿ ನಿಮ್ಗೆ ಕನ್ಸಿಸ್ಟೆನ್ಸಿ ಬೇಕು ಅದು ನಾವು ಮಾಡ್ಕೋಬಹುದು. ಸೊ ನಾವು ನೀರು ನೋಡಿ ಸರ್ ಇದರಲ್ಲಿ ಆಡ್ ಮಾಡ್ಕೊಳ್ತೀನಿ. ಸೇಮ್ ವಾಟರ್ ಲೆವೆಲ್ ಗೊತ್ತಾಗಬೇಕು. ಮೆಜರ್ಮೆಂಟ್ ನಮ್ಗೆ ಕೊಡ್ತಿದ್ದೀರಾ? ಹೌದು, ನಿಮ್ಗೆ ಬೇಕಂದ್ರೆ ಇಲ್ಲ ಅಪ್ರಾಕ್ಸಿಮೇಟ್ ನಮ್ಗೆ ಗೊತ್ತಾಯ್ತು ಅಂದ್ರೆ ಹಂಗೆ ಕೂಡ ನಾವು ಆಡ್ ಮಾಡ್ಬೋದು, ಏನಲ್ಲ ಸರ್. ನೀರ್ ಹಾಕೊಳ್ತೀವಿ ಸರ್. 250 ಗ್ರಾಮ್ಸ್ 300 ಗ್ರಾಮ್ ಆಟ ಹಾಕಿದ್ದೀನಿ, ನಿಮ್ 250 ಗ್ರಾಮ್ ನೀರ್ ಹಾಕಿದೀನಿ ಸರ್. ಸೊ ನೀರು ನೋಡಿ ಸರ್, ಇದು ಒಳಗಡೆ ನಾವು ಹಂಗೆ ಕಂಟಿನ್ಯೂ ಮಾಡ್ತಾ ಇರ್ಬೋದು. ಸೊ ಸ್ಲೋ ಆಗಿ ಹಾಕಿದ್ರೆ ನೀವು ಆಯಿಲ್ ಬೇಕಂದ್ರೆ ಆಯಿಲ್ ಹಾಕೋಬಹುದು. ನೋಡಿ ಸರ್, ಹಿಟ್ಟು ಆಯ್ತು. ಸೊ ಹಿಟ್ಟು ಕಲ್ಸ್ಬಿಡ್ತು. ಹೌದು ಸರ್, ನೋಡಿ ಗೊತ್ತಾಯ್ತಾ.
ಸೊ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ನಾವು ಕಲಸಿ ತೋರಿಸಿದ್ದೀವಿ ನೋಡಿ. ಓಕೆನಾ? ಸೊ ನಿಮ್ಗೆ ಬೇಕಾದಷ್ಟು ಕಲಿಸ್ಬೋದು ಸರ್. ನೀರಾಗಿ ಕಲಿಸಿದ್ರೆ ನೀವು ಮಲ್ಟಿಮೇಕರ್ ನಾವು ಆಲ್ರೆಡಿ ನಿಮಗೆ ನೀರಾಗಿ ಕಲಿಸ್ಬೇಕೇನಿಲ್ಲ. ಸೊ ಆ ಕನ್ಸಿಸ್ಟೆನ್ಸಿ ನಾವು ಕಲಿಸಿದ್ದೀನಿ. ಸೊ ಇದೇ ರೀತಿಗೆ ನಿಮ್ಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದ್ರೆ ಫಸ್ಟೇ ನಾವು ತೆಗಿಬೋದು ಸರ್ ಅದರ. ನೋಡಿ ಸರ್, ಆ ಟೈಮ್ ಇಟ್ಟು ಬಂದ್ಬಿಡುತ್ತೆ. ಆಯಿಲ್ ನಾವು ಹಾಕಿಲ್ಲ, ನೀವು ಆಯಿಲ್ ಬೇಕಾದ್ರೆ 1 ಸ್ಪೂನ್ ಹಾಕ್ಬಿಟ್ರೆ ಇದೆಲ್ಲ ಅಂಟೋದಿಲ್ಲ ಸರ್. ಸೊ ಇದರ ನಾವು ಬೇಕಾದ್ರೆ ಆಯಿಲ್ 1 ಸ್ಪೂನ್ ಹಾಕ್ಬಿಟ್ರೆ ನಿಮ್ಗೆ ಅಂಟೋದು ಸ್ಟಿಕ್ಕಿ ಕಂಡೀಷನ್ ಬರಲ್ಲ. ಹೌದು ಸರ್, ಸ್ಮೂತ್ ಆಗಿ ಬಂದು ನೋಡಿ ಸರ್, ನಾರ್ಮಲ್ ಕನ್ಸಿಸ್ಟೆನ್ಸಿ ಬಂದಿದೆ. ಎಲ್ಲ ಫುಲ್ ಚೆನ್ನಾಗಿ ಅಕ್ಕಿ ರಾಗಿ ಯಾವ್ದು ಬೇಕಾದ್ರೆ ಮಿಕ್ಸ್ ಮಾಡಿ, ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಕೂಡ ಹಾಕಿ ನಾವು ಮಿಕ್ಸ್ ಮಾಡ್ಕೋಬಹುದು ಸರ್. ಸೊ ಈಗ ನೆಕ್ಸ್ಟ್ ಬಂದು ಇದನ್ನ ಸರ್, ಇದೊಂದು ಕೋಕೋನಟ್ ಸ್ಕ್ರಾಬರ್. ಸೊ ಈ ಸೇಮ್ ಹಂಗೆ ಫಿಟ್ ಮಾಡ್ಕೊಳ್ಳೋದು ಸರ್. ಹೌದು ಸರ್, ತುರಿ ಮಾಡ್ಕೊಳ್ಳೋದು ನೋಡಿ ಸರ್. ಈ ಥರ ಕೋಕೋನಟ್ ಇದನ್ನು ಆನ್ ಮಾಡ್ತೀನಿ ಸರ್. ನೋಡಿ ಸರ್, ಕ್ಲೀನಾಗಿ ತೆಗೆದ್ಬೋದು. ಸೊ ಈ ಥರ ನಿಮ್ಗೆ ಆರಾಮಾಗಿ ಕೋಕೋನಟ್ ನಿಮಗೆ ಕಮರ್ಷಿಯಲ್ಗೆ ಯೂಸ್ ಮಾಡ್ಬೋದು ಸರ್ ಇದು. ಸೊ ಈ ಅಟ್ಯಾಚ್ಮೆಂಟ್ ಬಂದು ಬರೀ ನಮ್ಮ ಮನೆಗೆ ಮಾತ್ರ ಇಲ್ಲ, ನೀವು ಹೋಟೆಲ್ ಇರಿದ್ರೆ ಹೋಟೆಲಲ್ಲಿ ತರಕಾರಿ ಕಟ್ ಮಾಡೋದಕ್ಕೆ, ಚಾಪಿಂಗ್ ಮಾಡೋದಕ್ಕೆ, ಆ ಥರ ನಿಮಗೆ ಕೋಕೋನಟ್ ಸ್ಕ್ರಾಪ್ ಮಾಡೋಕ್ಕೆ ಎಲ್ಲದಕ್ಕೆ ಯೂಸ್ ಆಗುತ್ತೆ. ಮನೆಯಲ್ಲೂ ತುಂಬ ಯೂಸ್ ಆಗುತ್ತೆ. ಮನೆಯಲ್ಲಿ ನಿಮಗೆ ಎಲ್ಲರಿಗೆ ಎಲ್ಲ ಕೆಲಸ ಇದರಲ್ಲೇ ಆಗುತ್ತೆ. ಒಂದೇ ಇದರಲ್ಲಿ ನಿಮಗೆ ಅಟ್ಯಾಚ್ಮೆಂಟ್ ಸಪ್ರೇಟ್ ಕೊಡ್ತಾ ಇದ್ದೀನಿ. ಇನ್ನೊಂದು ಇದು ಮಿಕ್ಸಿ ಬಂದು ಈ ಥರ ಅಟ್ಯಾಚ್ಮೆಂಟಲ್ಲಿ ನೀವು ತಗೋಬೇಕಂದ್ರೆ ಮಿನಿಮಮ್ 10,000 ಮೇಲೆ ಆಗ್ಬೇಕು ಸರ್. ಸೊ ಇದು ಬಂದು ನಿಮಗೆ ಮಿಕ್ಸಿ ಜೊತೆನೇ ನಾವು ಅಷ್ಟು ಕಾಸು ಹೇಳ್ತಾ ಇಲ್ಲ. ಸೊ ಸೆಪರೇಟ್ ಅಟ್ಯಾಚ್ಮೆಂಟ್ ಸಿಗುತ್ತೆ. ನಿಮ್ಗೆ ಯಾವುದೇ ಮಿಕ್ಸಿಗೆ ಬಂದು ವರ್ಕೌಟ್ ಆಗುತ್ತೆ. ಸೊ ಮನೇಲಿ ನೀವು ತರಕಾರಿ ಕಟ್ ಮಾಡಬೇಕಾ, ಹಿಟ್ಟು ಕಲಿಸ್ಬೇಕಾ, ವೈಪಿಂಗ್ ಮಾಡಬೇಕಾ, ಚಾಪಿಂಗ್ ಮಾಡಬೇಕಾ, ಕೋಕೋನಟ್ ಸ್ಕ್ರಾಪ್ ಮಾಡಿ ಎಲ್ಲದಕ್ಕೆ ಸೇರಿ ನಿಮ್ಗೆ ಒಂದೇ ಅಟ್ಯಾಚ್ಮೆಂಟ್ ಸಿಗುತ್ತೆ ಸರ್. ನಿಮಗೆ ತೆಗಿಬೋದು ಅಷ್ಟೇ. ಸೊ ಒಂದು ಅರ್ಧ ಮುಡಿ ಕೋಕೋನಟ್ ಹಾಕಿದ್ದೀನಿ. ಸೊ ಏನು ಸ್ಕ್ರಾಪ್ ಇದೆಯೋ ಪೂರ್ತಿ ತಗೊಂಡಿದೆ. ಈಗ ಸಿಟ್ರಸ್ ಇನ್ ಫ್ರೂಟ್ಸ್ ಅಂದರೆ ನಿಮಗೆ ಆರೆಂಜು, ಮೊಸಂಬಿ, ತಾಲಂಬಿ ಎಲ್ಲ ಇರ್ತಲ್ವಾ, ಈ ಕ್ಯಾಪ್ ಬಂದಿದ್ದು ಮೇಲ್ಗಡೆ ಈ ಥರ ಕ್ಲೋಸ್ ಮಾಡಿಬಿಡ್ತೀನಿ ಸರ್. ಸೇಮ್ ಇದೇ ಥರ ಆನ್ ಮಾಡ್ತೀರಾ ಸರ್. ಪ್ಯೂರ್ ಆರೆಂಜ್ ಜ್ಯೂಸು. ಸೊ ಇದು ನಾವು ಹಂಗೆ ತೆಗೆದು ಇದು ಗ್ಲಾಸಲ್ಲಿ ಚೇಂಜ್ ಮಾಡ್ಕೋಬೋದು ಸರ್. ಸೊ ಪ್ಯೂರ್ ಆರೆಂಜ್ ಜ್ಯೂಸ್ ಬಂದ್ಬಿಟ್ಟಿದೆ. ಹೌದು ಸರ್. ಸೊ ಈ ಥರ ನಿಮಗೆ ಮೊಸಂಬಿ ಇರುತ್ತಲ್ಲ ಸರ್, ಮಲ್ಪಿ ಆರೆಂಜ್ ಜ್ಯೂಸ್. ಸೊ ಬೀಟರಲ್ಲಿ ನಿಮಗೆ ಎಗ್ಗು, ಲಸ್ಸಿ, ಕ್ರೀಮು, ಮಿಲ್ಕ್ ಶೇಕ್ಸು ಇದು ಯಾವ್ದು ಬೇಕಾದ್ರೆ ಮಾಡ್ತಾರಲ್ಲ. ಸೊ ಇದೆಲ್ಲ ಬಂದು ಬೀಟ್ರಲ್ಲಿ ಮಾಡ್ಕೋಬೋದು ಸರ್. ಸೊ ಇದು ನೋಡಿ ಸರ್, ಸೇಮ್ ಈ ಥರ ಅಟ್ಯಾಚ್ಮೆಂಟ್ ಹಾಕ್ತೀನಿ. ಈ ಅಟ್ಯಾಚ್ಮೆಂಟ್ ಸರ್. ಸೊ ಬೀಟಿಂಗ್ಗೆ ಇದೆ ಸರ್, ಸೇಮ್ ಅದೇ ಥರ ಇದು ಹಾಕ್ಬಿಟ್ಟು ಸರ್ ಇದನ್ನು ನಾರ್ಮಲು ಕ್ಲೋಸ್ ಮಾಡಿದ್ದೀನಿ ಅಷ್ಟೇ. ಈಗ ನೀವು ಸಾಲ್ಟು ಆಯಿಲ್ ಹಾಕಿದ್ರೆ ಮಯೋನಸ್ಸು. ಸೊ ಇದರ ನಿಮ್ಗೆ ಯಾವ್ದು ಬೇಕಾದ್ರೆ ನಿಮಗೆ ಚಿಲ್ಲಿ ಆನಿಯನ್ ಯಾವ್ದು ಬೇಕಾದ್ರೆ ಮಿಕ್ಸ್ ಮಾಡಿ ಸೆಕೆಂಡ್ಸಲ್ಲಿ ಹಾಕ್ಬಿಡ್ತದೆ ಸರ್. ನೀವು ಬೀಟ್ ಮಾಡ್ಬೇಕಂದ್ರೆ ಟೈಮ್ ತಗೊಳ್ತದೆ. ಇದು ಎಷ್ಟು ಸೆಕೆಂಡ್ಸ್ ಆಯಿತು ನೋಡಿ ಸರ್, ಫುಲ್ ಬೀಟ್ ಆಯಿತು ಅಷ್ಟೇ. ಸೊ ಹಂಗೆ ನಾವು ತೆಗೆದು ಯೂಸ್ ಮಾಡ್ತೀವಿ. ಸೊ ಇದರ ಮಲ್ಟಿಪಲ್ ಕೆಲಸ ಇದರಲ್ಲಿ ಆಗುತ್ತೆ. ಹೆಂಗಸ್ಗೋಸ್ಕರನೇ ತೊಗೊಂಡು ಬಂದಿರೋ ಪ್ರಾಡಕ್ಟ್ ಸರ್. ಇದರಲ್ಲಿ ನಿಮಗೆ ಮಲ್ಟಿಪಲ್ ನೋಡಿದಿರಾ ನಾವು ಎಷ್ಟು ಕೆಲಸ ಮಾಡಿದೆ ಅಂತ. ಒಂದು ಕಿಚನಲ್ಲಿ ಅಡುಗೆ ಮನೆ ಬೆಳಗ್ಗೆ ಹೋಗಿದ್ರೆ ಏನೇನು ಕಷ್ಟ ಇದೆಯೋ ಪೂರ್ತಿ ಇದರಲ್ಲಿ ವರ್ಕೌಟ್ ಆಗುತ್ತೆ. ಸೊ ಈಗ ಒಂದು ಕಟ್ಟಿಂಗ್ ಮಾಡಬೇಕಾ, ಒಂದು ಚಾಪಿಂಗ್ ಮಾಡಬೇಕಾ, ಒಂದು ಬೀಟಿಂಗ್ ಮಾಡಬೇಕಾ, ಒಂದು ಇದು ಸ್ಕ್ರಾಪ್ ಮಾಡಬೇಕಾ, ಆ ಥರ ನಿಮಗೆ ಎಗ್ ಬೀಟ್ ಮಾಡಬೇಕಾ, ಹಿಟ್ಟು ಕಲಿಸ್ಬೇಕಾ, ಎಲ್ಲದ ಕೆಲಸನೂ ಒಂದೇ ಇದರಲ್ಲಿ ಆಗುತ್ತೆ. ಸೊ ಈ ಅಟ್ಯಾಚ್ಮೆಂಟು ಇನ್ನೊಂದು, ಈ ಥರ ಒಂದು ಅಟ್ಯಾಚ್ಮೆಂಟ್ ಇರೋ ಮಿಕ್ಸಿನ ನಾವು ತಗೋಬೇಕಂದ್ರೆ ಮಿನಿಮಮ್ 10,000 ರೂಪಾಯಿ ಮೇಲ್ಗಡೆ ಹಾಕ್ಬೇಕು ಸರ್. ಯಾವುದೇ ಮಿಕ್ಸಿ ತಗೊಳ್ಳಿ ನೀವು, ಈ ಅಟ್ಯಾಚ್ಮೆಂಟ್ ಎಲ್ಲ ಸೇರಿ ಬರೋದು 10,000 ರೂಪಾಯಿ ಮೇಲೆ ಆಗ್ಬೇಕು. ನಾವು ಇಲ್ಲಿ ಏನ್ ಮಾಡ್ತೀನಿ, ನಿಮ್ಮ ಹತ್ರ ಹಳೆ ಮಿಕ್ಸಿ ಇದೆಯಾ, ಅದಕ್ಕೆ ಈ ಅಟ್ಯಾಚ್ಮೆಂಟ್ ಮ್ಯಾಚ್ ಆಗುತ್ತೆ. ಓಕೆನಾ? ಸೊ ನಿಮಗೆ ಯಾವ್ದು ಮಿಕ್ಸಿ ಇದ್ರು ಈ ಅಟ್ಯಾಚ್ಮೆಂಟ್ ಮ್ಯಾಚ್ ಆಗುತ್ತೆ. ಸೊ ಬರೀ ಅಟ್ಯಾಚ್ಮೆಂಟ್ ಮಾತ್ರ ತಗೋಬಹುದು. ಇಲ್ಲ ಮಿಕ್ಸಿ ಜೊತೆ ಬೇಕಂದ್ರೂ ನಾವು ಕೊಡ್ತೀನಿ ಸರ್ ನಿಮಗೆ. ನಾವು ನಿಮ್ಮ ಚಾನಲಲ್ಲಿ ನಾವು ಇದು ಜ್ಯೂಸ್ ಮೇಕರ್ ಹಾಕಿದ್ದೀನಿ, ಅದರ ಮಲ್ಟಿ ಮೇಕರ್ ಪ್ರಾಡಕ್ಟ್ ಹಾಕಿದ್ದೀನಿ. ತುಂಬ ಜನ ತಗೊಂಡಿದ್ದಾರೆ, ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಆ ರೀತಿಗೆ ನಮ್ದು ಕಂಪನಿ ಬಗ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. ನಾವು ಮೋಸ್ಟ್ಲಿ ಕಿಚನ್ ಓರಿಯೆಂಟೆಡ್ ಅನೇಕ ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಮತ್ತೆ ಬೇರೆ ಪ್ರಾಡಕ್ಟ್ಸ್ ಕೂಡ ಇದೆ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ತೋರಿಸ್ತಿದ್ದೀನಿ ಸರ್. ಓಕೆ. ಸೊ ಇದು ಬಂದು ವಾರಂಟಿ ಗ್ಯಾರಂಟಿ ಹೆಂಗಿರುತ್ತೆ? ಖಂಡಿತ ಇದೆ ಸರ್. ಇದು ವ್ಯಾರಂಟಿ ನೋಡಿದ್ರೆ ನಿಮಗೆ ಲೈಫ್ ಟೈಮ್ ವ್ಯಾರಂಟಿ ಹೇಳ್ಬೋದು. ಸೊ ಏನು ಆಗೋದಿಲ್ಲ ಈ ಪ್ರಾಡಕ್ಟ್. ಓಕೆನಾ? ಸೊ ನಿಮಗೆ ಮಿಕ್ಸಿ ತಗೊಂಡಿದ್ರೆ ನಿಮಗೆ 1 year ವ್ಯಾರಂಟಿ, 3 years ಮೋಟರ್ ವ್ಯಾರಂಟಿ ಇದೆ. ಸೊ ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ ಸರ್. ಸೊ ಇದು ಬಂದು ನಿಮಗೆ ಪ್ರೈಸ್ ಕೂಡ ನಿಮಗೆ ಚೀಪ್ ಅಂಡ್ ಬೆಸ್ಟ್ ಅಂತ ಹೇಳ್ಬೋದು ಸರ್. ಈಗ ಇದು 4,375 ಬರೀ ನಿಮಗೆ ಸೆಟ್ ಮಾತ್ರ ಆಗುತ್ತೆ ಸರ್. ನಿಮಗೆ ಅಟ್ಯಾಚ್ಮೆಂಟ್ ಬಂದು ಬರೀ 4,375. ನಾವು ಏನ್ ಮಾಡ್ತಾ ಇದ್ದೀನಿ, ಚಾನಲ್ ಕಡೆಯಿಂದ ಬರೋರಿಗೆ 1,000 ರೂಪಾಯಿ ನಿಮಗೆ ಆಫರ್ ಕೊಡ್ತಾ ಇದ್ದೀನಿ. ಸೊ ನಿಮಗೆ 3,375 ರೂಪಾಯಿ ಮಾತ್ರ ಈ ಸೆಟಪ್ಸ್ ಬರ್ತದೆ ಸರ್. ಈ ಸೆಟಪ್ಸ್ ಈ ಬಾಕ್ಸ್ ಅಲ್ಲಿ ಬರೋದು ಬರ್ತದೆ ಸರ್. ಸೊ 4G ಅಟ್ಯಾಚ್ಮೆಂಟ್. ಸೊ ಇದು ಬಂದು ನಿಮಗೆ 3,375.
ಸೊ ಇದರಲ್ಲಿ 3,375 ರೂಪಾಯಿ. ನೋಡಿ ಸರ್ ಇಲ್ಲಿ ಗೊತ್ತಾಗುತ್ತೆ. ಸೊ ನಿಮಗೆ ಚಾಪಿಂಗ್, ಕಟ್ಟಿಂಗ್, ಬ್ಲೇಡಿಂಗ್ ಎಲ್ಲ ನಿಮಗೆ ಸೊ ಎಲ್ಲ ಕೆಲಸ ಏನೇನಿದೆ ಎಲ್ಲ ಇದರಲ್ಲೇ ಇದೆ. ಸೊ ಇದು ಬಂದು ನಿಮಗೆ 3,375 ಆಫರ್ ಪ್ರೈಸ್ ಅಲ್ಲಿ ನಮ್ಮ ಚಾನಲ್ ಕಡೆಂದು ಬರೋರಿಗೆ, ಚಂದನವನ ಚಾನಲ್ ಕಡೆಂದು ಬರೋರಿಗೆ ನಾವು ಕೊಡ್ತಾ ಇದೀನಿ ಸರ್ ಆಫರ್ ಅಲ್ಲಿ. ಇಲ್ಲ ನಮಗೆ ಮಿಕ್ಸಿ ನಮ್ಮ ಹೊಸ ತಗೋಬೇಕು ಐಡಿಯಾ ಇದೆ ಅಂದ್ರೆ, ಸೊ 750 ವಾಟ್ಸ್ ಕಾಪರ್ ಮೋಟರ್ ಬರ್ತದೆ ಸರ್ ಇದು. ಸೊ ಇದ್ರ ಜೊತೆಗೆ ನಾವು 3 ಜಾರ್ ಕೊಡ್ತೀನಿ ಪ್ಲಸ್ ಈ ಅಟ್ಯಾಚ್ಮೆಂಟ್ ಸೇರಿ ತಗೊಂಡಿದ್ರೆ ಅಂತ ಇಟ್ಕೊಳ್ಳಿ. ಮಿಕ್ಸಿ ಮಾತ್ರ ಸೆಪರೇಟ್ ತಗೊಂಡಿದ್ರೆ 2,800 ರೂಪಾಯಿ ಆಗುತ್ತೆ ಸರ್ ನಿಮಗೆ. ಓಕೆನಾ? ಸೊ ಇದು ಜೊತೆ ತಗೊಳ್ಳುವಾಗ ಇದು ಸೇರಿ ನಿಮಗೆ 5,575 ಸರ್, 5,575 ಡಿಸ್ಕೌಂಟ್ ಎಲ್ಲ ಹೋಗಿ 5,575 ಜೊತೆ ತಗೊಳ್ಳುವಾಗ. ಸೊ ಮಿಕ್ಸಿ ಸೆಪರೇಟ್ ತಗೊಂಡ್ರೆ 2,875 ರೂಪಾಯಿ ಆಗುತ್ತೆ ಸರ್. ಸೊ ಪೂರ್ತಿ ನಿಮಗೆ ಗ್ಯಾರಂಟಿ ಇದೆ, ಕಾಪರ್ ಮೋಟರ್ ಬರ್ತದೆ, 3 years ಮೋಟರ್ ಗ್ಯಾರಂಟಿ ಇದೆ. ಸೊ ಮಿಕ್ಸಿ ಜೊತೆನೂ ತಗೋಬಹುದು, ಯಾಕಂದ್ರೆ ಈ ಟೋಟಲ್ ನೋಡಿದ್ರೆ 5,575. ಸೊ ಬೇರೆ ಕಡೆ ಎಲ್ಲಿ ಹೋದ್ರೆ ಈ ಅಟ್ಯಾಚ್ಮೆಂಟ್ ಮಿಕ್ಸಿ ಬೇಕಂದ್ರೆ ನಿಮಗೆ 8,000 ಅಂತ 10,000 ಮೇಲ್ಗಡೆ ಹಾಕಿದೆ ಮಾತ್ರ ಈ ಆಪ್ಷನ್ಸ್ ಎಲ್ಲ ಸಿಗುತ್ತದೆ. ಸೊ ಅದೇ ತರ ನಾವು ಗ್ಯಾರಂಟಿ ಕೊಡ್ತೀನಿ. ಈಗ ನಮ್ದು ಎಲ್ಲ ಗೊತ್ತಾಗುತ್ತೆ. ಸೊ ಯಾವುದೇ ಪ್ರಾಬ್ಲಮ್ ಬಂದ್ರೆ ನಮ್ಮ ಇಲ್ಲಿ ಪಾರ್ಟ್ಸ್ ಸಿಗುತ್ತೆ, ಎಲ್ಲ ಗ್ಯಾರಂಟಿ ಇದೆ. ಸೊ ಅವ್ರು ನಿಮಗೆ ಥ್ರೂಔಟ್ ಕರ್ನಾಟಕ ಎಲ್ಲಿದ್ರು ಅವ್ರು ಕೊರಿಯರಲ್ಲಿ ಕಳ್ಸಿಕೊಡಿದ್ರೆ ಅವ್ರಿಗೆ ನಾವು ಸರ್ವಿಸ್ ಮಾಡಿ ರಿಟರ್ನ್ ಕಳ್ಸಿಕೊಡ್ತೀನಿ. ಸೊ ಅದನ್ನೆಲ್ಲ ಗ್ಯಾರಂಟಿ ಆಪ್ಷನ್ಸ್ ಇದೆ, ಪಾರ್ಟ್ಸ್ ಎಲ್ಲ ಅವೈಲೇಬಲ್ ಇದೆ ಸರ್. ಓಕೆ. ಸೊ ವಾರಂಟಿ ವೈಸು ಇದು ಎಷ್ಟು ವರ್ಷ ಕೊಡ್ತೀರಿ ಸರ್? ಸೊ ವ್ಯಾರಂಟಿ ಟೋಟಲ್ 1 year ವ್ಯಾರಂಟಿ ಸರ್. ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ. ಲೈಫ್ ಟೈಮ್ ಎನಿ ಪ್ರಾಬ್ಲಮ್ ನಾವು ಮಾಡ್ಕೊಡ್ತೀನಿ. ಸೊ ಇದೆಲ್ಲ ಬಂದು ಲಾಂಗ್ ಡ್ಯೂರಬಿಲಿಟಿ ಸರ್, ಏನಾಗೋದಿಲ್ಲ. ಇದು ಬಂದು ನಿಮಗೆ ಬ್ಲೇಡೇ ಬಂದು ಕಾಸ್ಟ್ ಬಂದು ನಿಮಗೆ ಬಂದು 1,000 ರೂಪೀಸ್ ಅಬಾವ್ ಆಗುತ್ತೆ ಸರ್. ಸೊ ಇದು ಬಂದು ನಿಮಗೆ ಸರ್ಜಿಕಲ್ ಬ್ಲೇಡ್ ಅಂತ ಹೇಳ್ಬೋದು. ಸೊ ಇದು ನಿಮಗೆ ಮ್ಯಾಕ್ಸಿಮಮ್ ಹೋಗೋದಿಲ್ಲ, ಹೋದ್ರೂ ನಿಮಗೆ ಮಿನಿಮಮ್ 7-8 years ಯೂಸ್ ಆಗುತ್ತೆ ಸರ್. ಅಷ್ಟು ನಿಮಗೆ ಬಾಳಿಗೆ ಬರ್ತದೆ ಬ್ಲೇಡ್ಸ್ ಎಲ್ಲ. ಸೊ ಅದೇ ತರ ನಿಮಗೆ ಬಂದ್ಬಿಟ್ಟು ಈ ಪ್ರಾಡಕ್ಟ್ ಬಂದು ಬ್ಯಾಂಗ್ಳೂರ್ ಇದ್ರೆ ಅಂದ್ರೆ ನಾವು ಡೋರ್ ಡೆಲಿವರಿ ಮಾಡ್ಕೊಡ್ತೀನಿ. ಸೊ ಡೋರ್ಗೆ ಬಂದು ನೀವು ತೋರಿಸಿ, ಹೌದು ಸರ್, ಚೆಕ್ ಮಾಡಿ ಕೊಟ್ಬಿಟ್ಟು ಹೆಂಗೆ ಫಿಟ್ ಮಾಡ್ಬೇಕೆಲ್ಲ ಹೇಳ್ಕೊಟ್ಬಿಟ್ಟು ಬ್ಯಾಲೆನ್ಸ್ ಅಮೌಂಟ್ ತಗೊಳ್ತೀನಿ. ಅವ್ರು ಬಂದು ಬರೀ ಅಡ್ವಾನ್ಸ್ ಮಾತ್ರ ಹಾಕಿದ್ರೆ ಸಾಕು ಸರ್. ಬರೀ ನಿಮಗೆ 500 ರೂಪೀಸ್ ಅಡ್ವಾನ್ಸ್ ಕಳಿಸ್ಬಿಟ್ಟು ಅವ್ರ ಅಡ್ರೆಸ್ ಕಳಿಸಿದ್ರೆ ನಾವು ಮನೆಗೆ ಡೋರ್ ಡೆಲಿವರಿ ಮಾಡ್ತೀನಿ. ಬ್ಯಾಲೆನ್ಸ್ ಅಮೌಂಟ್ ಮನೇಲಿ ತಗೊಳ್ತೀನಿ. ಸೊ ಯಾವ ಯಾರು ಕೊಡೋದಿಲ್ಲ. ಅದೇ ರೀತಿಗೆ ಕರ್ನಾಟಕದಲ್ಲಿ ಬೇರೆ ಕಡೆ ಇದಾರಲ್ಲ ಸರ್, ಇಲ್ಲ ಪ್ಯಾನ್ ಇಂಡಿಯಾ ಬೇರೆ ಎಲ್ಲಿ ಬೇಕಾದ್ರೆ ಇರಲಿ, ಅವರು ನಮಗೆ ನಮ್ಮ ಅಕೌಂಟ್ ನಂಬರ್ಗೆ ಅಮೌಂಟ್ ಹಾಕಿದ್ರೆ ಸೊ ಅವ್ರಿಗೆ ನಾವು ಫ್ರೀ ಆಫ್ ಕಾಸ್ಟ್ ಕೊರಿಯರ್ ಅಲ್ಲಿ ಕಳ್ಸಿಕೊಡ್ತೀನಿ. ಕೊರಿಯರ್ ಚಾರ್ಜ್ ಫ್ರೀ, ಬಟ್ ಅವ್ರು ಬಂದು ಪೂರ್ತಿ ಅಮೌಂಟ್ ಫಸ್ಟ್ ಆಗ್ಬೇಕು ಸರ್. ಐಡಿಯಾ ಡಿಸ್ಕ್ರಿಪ್ಷನ್ ನಂಬರ್ ಕಾಲ್ ಮಾಡಿ ಆರ್ಡರ್ ಮಾಡ್ಬೋದು ಸರ್.